ಎಲ್ಲ ಬಂದ್ಬಿಟ್ಟಿದ್ದೀವಿ ಫ್ರೆಂಡ್ಸ್. ನೋಡಿ ಎಲ್ಲೂ ಇಲ್ಲ ರೈಲ್ವೆ ಸ್ಟೇಷನಲ್ಲಿ. ಕಾಡು ಯಾರು ಒಬ್ಬರು ಇಲ್ಲ. ಯಾವ ಕಡೆ ಹೋಗೋದಂತ ಗೊತ್ತಿಲ್ದಿರ ನಿಂತಿದ್ದೀವಿ. ಎಲ್ಲಿಗೆ ಬಂದಿದ್ದೀವಿ ಅಂತ ಅಲ್ಲಿಗೆ ಹೋದ್ಮೇಲೆ ಹೇಳ್ತೀನಿ. ಒಬ್ಬರು ಒಂದು ನರಮಂಶ ಇಲ್ಲ ಸ್ಟೇಷನಲ್ಲಿ. ಮನುಷ್ಯ ನರ ಐತಿ. ಟೈಮ್ ಎಷ್ಟು ಗೊತ್ತಾ? ಟೈಮ್ ನೋಡ್ರಿ. 22:04. ಅಯ್ಯೋ ಕಾಣಿಸ್ತಿಲ್ಲ. 22. ಈಗ ಕಾಣಿಸ್ತಿದೆಯಾ? ಅದು ಉಲ್ಟಾ 10:30. ಪಟಾಕಿ ಎಲ್ಲ ಪಟಾಕಿ ಅಂಟಿಸ್ತಿದ್ದಾರೆ. ಈಗ ಆಚೆ ಹೋಗೋದೇ ಗೊತ್ತಾಗ್ತಿಲ್ಲ. ರೈಲ್ವೆ ಸ್ಟೇಷನಿಂದ ಆಚೆ ಹೆಂಗೆ ಹೋಗೋದಂತಲೇ ಗೊತ್ತಿಲ್ಲದ್ರೆ ಒದ್ದಾಡ್ತಾ ಇದ್ದೀವಿ. ಬೇಕಾಗಿಲ್ಲ, ನಾವು ಜೊತೆಲಿ ಬರ್ತೀವಿ. ನಮ್ಮನ್ನ ಇಲ್ಲಿ ಬಿಟ್ಟು ಹೋಗ್ತಾರೆ ನೋಡ್ಕೊಂಡು. ಹಾಂ, ಎಲ್ಲ ಗೇಟ್ ಹತ್ರ ನಿಂತ್ಕೊಳ್ಳಿ ಅಂದರೆ ಇರಿ. ವಿಡಿಯೋ ಮಾಡ್ಕೊಂಡು ಹೋಗೋಣ, ಅವಾಗೆ ಸ್ವಲ್ಪ ಧೈರ್ಯ ಬರುತ್ತೆ. ಯೂಟ್ಯೂಬಲ್ಲಿ ಬ್ಯಾಕ್ ಕ್ಯಾಮ್ರಾನ ಸುಮ್ಮನೆ ಅಲ್ಲಿ ಒಂದು ಬಟ್ಟೆ ಹಾಕ್ಬಿಟ್ಟು ಕಮ್ಮಸಂದ್ರೆ ದೇವ್ ರೀ. ಅಲ್ಲೇನು ಕತ್ಲೆ ಆಗಿದೆ, ಬೇಡ್ರಿ ಸುಮ್ಮನೆ ಇರ್ಮ ಆಯ್ತಾ. ಅಲ್ಲಿ ನೋಡಿ ಫ್ರೆಂಡ್ಸ್, ಆ ದಾರಿ ಯಾವ ಥರ ಇದೆ ಅಂತ. ಬ್ಯಾಕ್ ಕ್ಯಾಮ್ರಾನ ರೀ. ಈ ಕಡೆ ಲೈಟ್ ಹಾಕ್ರಿ. ಏನಪ್ಪ ಹಿಂಗೆ ಬಂದು ಸಿಕ್ಕಾಕೊಂಡಿದ್ದೀವಿ. ನೋಡಿ ಫ್ರೆಂಡ್ಸ್, ಈ ಕತ್ಲೆಯಲ್ಲಿ ಬರ್ತಿದ್ದೀವಿ. ಎಲ್ಲಿಗೆ ಇವಾಗ ಯಾವ ಕಡೆ ಬರ್ತಾರೆ? ನಾವು ಇಷ್ಟಕ್ಕೆ ನಡ್ಕೊಂಡೋದ್ರೆ ಒಳಗಡೆನೇ ಇದ್ದಿದ್ರೆ ಆಗ್ತಿರ್ಲಿಲ್ವ ನಾವು? ನೋಡಿ ಯಾರು ನಿಂತಿದ್ರು. ಹಾಂ, ಯಾವ ಊರು ಅಂತ ಗೊತ್ತಾ ಫಸ್ಟ್? ನೋಡಿ ಫ್ರೆಂಡ್ಸ್, ಯಾರು ಇಲ್ಲ, ಕತ್ಲು. ರೈಲ್ವೆ ಸ್ಟೇಷನ್ ನೋಡಿ, ಮುಂದಕ್ಕೆ ಹೋಗ್ಬೇಕು. ಮಾಮ ಮುಂದಕ್ಕೆ. ಅಲ್ಲಿ ಯಾರು ಇದ್ದಾರೆ? ಹೋಗ್ತಾ ಇದ್ದಾರೆ. ಪೊಲೀಸಾ? ಹಂಗಾದ್ರೆ ಧೈರ್ಯ. ಏನು ಭಯ ಇಲ್ಲ, ಬನ್ರಿ. ಪೊಲೀಸ ಅಲ್ಲವೋ ಗೊತ್ತಾಗ್ತಾ ಇಲ್ಲ. ರೀ, ಇಷ್ಟ ಬಂದಂಗೆ ಹೋಗ್ಬೇಡ್ರಿ. ಅಲ್ವಾಟೈತೆ ಸಾಯ್ತಿಲ್ಲಪ್ಪ. ಹೆಂಗೆ ಪೈಸದ ಅಂತ ಅನ್ಸಿಲ್ಲ. ರೀ, ವೇಟ್ ಮಾಡೋದು ಬೆಸ್ಟ್. ನಿರ್ಮ ನಂಗೆ ಮೊದಲೇ ಭಯ ಆಗ್ತಿದೆ. ಆ ಮನೆ ನೋಡಿ, ಈ ಮನೆ ನೋಡು ಅಂತ ತೋರಿಸು, ಅವರು ಸ್ವಲ್ಪ ಭಯ ಪಡಲಿ. ಅದೇ ಏನು ಮನೆ ನಮಗೆ ಕಾಣಿಸ್ತಿಲ್ಲ. ವಿಡಿಯೋದಲ್ಲಿ ಕಾಣಿಸುತ್ತೀನಿ. ಶಿವಾಜಿ ಕಟ್ಟಿರ್ತೀನಿ. ಅದಕ್ಕೆ ಛತ್ರಪತಿ. ಸ್ವಲ್ಪ ಮುಂದೆ ಹೋದರೆ ಮನೆಯಲ್ಲಿ ಚೆನ್ನಾಗಿ ಲೈಟ್ ಕಾಣಿಸ್ತಿದೆ. ಭಯ ಆಗಲ್ಲ. ಅಪ್ಪ ಧೈರ್ಯ. ಸ್ಟ್ರೀಟ್ ಡಾಗ್ ಅಟ್ಟಾಡ್ಸ್ಕೊ ಬರ್ಬೇಕು. ಸುಮ್ಮನೆ ಇರೋ ಬೈದಲ್ಲಿ ನೀನೇನೋ. ಇವನು ಹೇಳ್ದಂಗೆ ಬಂದು ಆ ನಾಯಿಗಳು. ಸುಮ್ಮನೆ ಅವ್ಗಳ ಕೈಗೆ ಸಿಗಾಕೊಳ್ಳೋಬೋದು. ಸುಮ್ಮನೆ ಇರನ್ರಿ. ಬಂದಾಯ್ತು. ಹಂಗೆ ಹಿಂಗೆ ತಪ್ಪಿಸ್ಕೊಂಡು ಆ ಕಾಡಿಂದ ಮನೆಗೆ ಬಂದಾಯ್ತು ಫ್ರೆಂಡ್ಸ್. ನಮ್ಮ ರಿಲೇಟಿವ್ಸಲ್ಲಿ ಒಬ್ಬರು ನನಗೆ ತಮ್ಮ ಆಗ್ತಾನೆ. ಅವರು ಮಾಲೆ ಹಾಕಿದ್ದಾರೆ. ಅವ್ರದ್ದು ಇರುಮುಡಿದೆ. ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ತುಂಬ ದೂರ ಅವ್ರೂರು. ದೂರ ಅನ್ನೋದಕ್ಕಿಂತ ಕಾಡಲ್ಲಿದ್ದಾರೆ. ಕಾಡು ಒಳಗಡೆ ನುಗ್ಗಿ ಬರಬೇಕು, ಅಷ್ಟು ದೂರದಲ್ಲಿದ್ದಾರೆ. ತುಂಬ ಭಯ ಆಯಿತು ಫ್ರೆಂಡ್ಸ್. ಬಂದಿದ್ದೀನಿ, ಆದರೆ ಚಿಕ್ಕ ವಯಸ್ಸಲ್ಲಿ ಅಷ್ಟು ಗೊತ್ತಾಗಿಲ್ಲ ನನಗೆ. ಈಗ ಮತ್ತೆ ಈಗ ಬರೋಷ್ಟರೊಳಗೆ ಸ್ವಲ್ಪ ಭಯ ಆಯಿತು. ಬಂದರು ನಮ್ಮ ತಮ್ಮವರೇ, ಅಲ್ಲಿಗೆ ಬಂದು ಕರ್ಕೊಂಡು ಬಂದುಬಿಟ್ರು. ರೈಲ್ವೆ ಸ್ಟೇಷನಿಂದ ನಡ್ಕೊಂಡು ಬರ್ತಿದ್ವಲ್ಲ ಹೊರಗಡೆ, ಆಮೇಲೆ ಬಂದು ಕರ್ಕೊಂಡು ಬಂದುಬಿಟ್ರು. ಇಲ್ಲಿ ನೋಡಿ, ನನ್ನ ತಂಗಿ ಇವಳು, ನಮ್ಮ ಚಿಕ್ಕಪ್ಪನ ಮಗಳು. ನೋಡಿ ಕ್ಯಾಪ್ ಹಾಕ್ಕೊಂಡಿದ್ದಾಳೆ. ಅಂದರೆ ನಾನು ಬೋರ್ಡ್ ಮಾಡಿಸ್ಕೊಂಡಿಲ್ಲ, ನನಗೂ ಕೂದಲೈತೆ ಅಂತ ತೋರಿಸ್ತಿದ್ದಾಳೆ. ಪಕ್ಕದಲ್ಲಿ ನನ್ನ ತಮ್ಮ ಅದೇ ಮಾಲೆ ಹಾಕಿದ್ದಾನೆ ಅಂತ ಹೇಳಿಲ್ವ, ಆ ತಮ್ಮ. ಆ ಊರಲ್ಲಿ ಡ್ರಾಮಾ ನಡೀತಿದೆ ಅಂಥೇಳಿ ನೋಡ್ಕೊಬರೋಣ ಅಂತ ಹೋದ್ವಿ. ಆದರೆ ಡ್ರಾಮಾ ನೋಡಲಿಲ್ಲ ನಾವು. ಅಲ್ಲಿ ಮಾಡ್ತಿರೋ ಬಿಸಿ ಬಿಸಿ ಬೋಂಡ ವಡೆ ಮಾಡಿತಿದ್ರು, ಅದನ್ನ ತಿನ್ಕೊಂಡು ಬರೋಕ್ಕೆ ಹೋಗಿದ್ವಿ.
ನಮ್ಮ ಯಜಮಾನ್ರು ಹೋಗಿ ತಗೊಬಂದರು. ಒಂದು ಹಾಫ್ ಆನ್ ಅವರು ಇದ್ದಿರಲ್ಲ, ಒಂದು ಸ್ವಲ್ಪ ಹೊತ್ತು ನಿಂತು ತಿಂದ್ಬಿಟ್ಟು ಮತ್ತು ಮನೆಗೆ ಬಂದುಬಿಟ್ಟು ಮಲ್ಕೊಬಿಟ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಇರುಮುಡಿಗಂತೂ ಹೋಗಿದ್ವಿ. ಆದರೆ ಅಲ್ಲಿ ಊರ ಹಬ್ಬನೂ ಸಹ ಇತ್ತು ಅವತ್ತು. ದೇವರು ಏನೇನು ದೇವರಪ್ಪ ಅಂದರೆ ಈ ಕಡೆ ಇರೋದು ಬಂದ್ಬಿಟ್ಟು ಮಾರಿಕಾಂಬೆ, ಆಮೇಲೆ ಆ ಕಡೆ ಅವರ ಅಣ್ಣ ಮಾರಿಕಾಂಬೆ ಅವರ ಅಣ್ಣ ಮುತ್ತರಾಯ ಅಂತ ಕರೀತಾರಲ್ಲಿ. ಮಾರಿಯಮ್ಮ ದೇವಸ್ಥಾನ, ಮಾರಿಯಮ್ಮ ಮತ್ತು ಮುತ್ತರಾಯ ಅವರ ಅಣ್ಣ ಮುತ್ತರಾಯ ಅಂತೆ ಮೆರವಣಿಗೆ ಮಾಡ್ತಿದ್ರು. ಇದು ಬಂದ್ಬಿಟ್ಟು ನಮ್ಮ ರಿಲೇಟಿವ್ಸ್ ಒಬ್ಬರು ದೇವಸ್ಥಾನದಲ್ಲಿ ಪೂಜಾರಿಯಾಗಿದ್ದಾರೆ. ಅವರು ಮನೆ ಹತ್ರ ತಾವು ಬಂದು ಪೂಜೆ ಮಾಡ್ತಿದ್ರು. ಆ ಟೈಮಲ್ಲಿ ಆ ಪಲ್ಲಕ್ಕಿ ಎಲ್ಲ ಯಾವ ಥರ ಆಡುತ್ತೆ ಅಂತ ನೋಡಿ ಹಿಡಿಯೋಕ್ಕೆ ಆಗಲ್ಲ ಅಂಥೇಳಿ ಎಷ್ಟು ಕಷ್ಟಪಡ್ತಿರ್ತಾರೆ. ತುಂಬ ಜನಕ್ಕೆ ದೇವ್ರು ಬಂತು. ಆಮೇಲೆ ಇದೆಲ್ಲ ಮುಗಿಸ್ಕೊಂಡು ಮತ್ತು ದೇವರು ಊರಾಚೆ ಇರೋ ದೇವಸ್ಥಾನಕ್ಕೆ ಹೋಗಿ ಬರ್ತಾರಂತೆ. ಆಮೇಲೆ ಆ ಊರು ಬಂದುಬಿಟ್ಟು ಸೆಂಟ್ರಲ್ ಇದೆ ಫ್ರೆಂಡ್ಸ್. ತುಂಬ ಫುಲ್ಲು ಸುತ್ತಲೂ ಕಾಡಲ್ಲಿ ಒಂದು ದೇವಸ್ಥಾನ ಇದೆ, ಅಲ್ಲೂ ಹೋಗಿ ಬರಬೇಕಂತೆ. ಮತ್ತು ಫಾರೆಸ್ಟ್ ಆಫೀಸರ್ಗಳು ಬಂದುಬಿಟ್ಟು ಪರ್ಮಿಷನ್ ಕೊಟ್ಟಿಲ್ಲ ಅವ್ರಿಗೆ, ಯಾಕಂದರೆ ಅಲ್ಲಿ ಆನೆಗಳು ಜಾಸ್ತಿ ಇದೆಯಂತೆ. ಹಂಗಾಗಿ ಪರ್ಮಿಷನ್ ಕೊಟ್ಟಿಲ್ಲ ಅವ್ರಿಗೆ. ಅದಕ್ಕೋಸ್ಕರ ಊರಾಚೆ ಒಂದು ದೇವಸ್ಥಾನ ಕಟ್ಟಿದ್ದಾರೆ. ಅಲ್ಲಿಗೆ ಊರೊಳಗಡೆ ಇರೋ 2 ದೇವಸ್ಥಾನದ ಮುಂದೆನೂ ಹೋಗಿ ಪೂಜೆ ಮುಗಿಸ್ಕೊಂಡು ಮತ್ತು ತಾಯಿ ಅವ್ರು ನಾರ್ಮಲಾಗಿ ಯಾವ ದೇವಸ್ಥಾನದಲ್ಲಿ ಇರ್ತಾರೆ ಅಲ್ಲಿ ಕರ್ಕೊಂಡೋದ್ರು. ನೋಡಿ ಫ್ರೆಂಡ್ಸ್ ಯಾವ ಥರ ಎಳೆದಾಡ್ತಿದೆ ಪಲ್ಲಕ್ಕಿ ಅಂತ. ಎಲ್ಲಿ ಮೇಲೆ ಬಿದ್ದುಬಿಡ್ತಾರೆ ಅಂತ ನಾನು ಸೈಡ್ಗೆ ಹೋಗ್ತಿದ್ದೆ. ತುಂಬ ಹೊತ್ತು ಥರನೇ ಇದು ಮಾಡ್ತಿದ್ರು. ತುಂಬ ಜನಕ್ಕೆ ದೇವ್ರು ಬಂತು. ಆದರೆ ನನಗೆ ಅದರಲ್ಲಿ ಅಷ್ಟೊಂದು ಇದಿಲ್ಲ. ಆದರೆ ಅವ್ರವ್ರ ನಂಬಿಕೆ ಅವ್ರವ್ರಿಗಿರುತ್ತೆ. ಅಂದರೆ ಜನಗಳ ಮೇಲೆ ದೇವ್ರು ಬರೋದು ಏನೋ ಅವ್ರವ್ರ ನಂಬಿಕೆ ಅವ್ರಿಗಿರುತ್ತೆ ಬಿಡಿ. ಒಬ್ಬೊಬ್ಬರು ಒಂದೊಂದು ಥರ, ಎಲ್ಲರೂ ಒಂದೇ ಥರ ಇರಲ್ವಲ್ಲ, ಆ ಥರ ನನಗೆ ಅದರಲ್ಲಿ ಏನು ಅಷ್ಟೊಂದು ಇದಿಲ್ಲ. ಅದು ತುಂಬ ಜನ ಆಡಿದ್ರು ನೋಡಿ. ಅಲ್ಲಿಬ್ಬರು ದೇವ್ರು ಬಂದಿದೆ ಅಂತೇಳಿ ಆಡ್ತಿದ್ದಾರೆ. ಆದರೆ ಪಲ್ಲಕ್ಕಿ ಅಂತೂ ಹಿಡಿಯೋಕ್ಕಾಗ್ದಿರಂಗೆ ಆ ಕಡೆ ಹಿಂದೆ ಮುಂದೆ ಅಲಗಾಡ್ತಿತ್ತು. ನೋಡಿ ಅವ್ರ ಮನೆಗೆ ನುಗ್ಗೋ ಥರ ಅದು ಹೋಗ್ತಿದೆ. ನೋಡಿದ್ರಲ್ಲ, ನಾನು ಇದಕ್ಕೆ ಬರಲಿಲ್ಲ, ಊರಬ್ಬ ನೋಡೋಕ್ಕೆ ಬಂದಿಲ್ಲ. ಏನೋ ಬಿಡು ಅಂತೇಳಿ ಅಯ್ಯಪ್ಪ ಮಾಲೆನೇ ಇದು ಮಾಡ್ತಿದ್ದಾರೆ, ತಮಟೆ ಬರೆಸಿದಾರೇನೋ, ಈ ಕಡೆ ಈ ಊರಲ್ಲಿ ಹಂಗೆ ಮಾಡ್ತಾರೇನೋ ಅಂದ್ಕೊಂಡಿದ್ದೆ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಆಚೆ ಬಂದರೆ ಈ ಥರ ಊರಬ್ಬ ಮಾಡ್ತಿದ್ರು. ಅಂದರೆ ಇನ್ನೊಂದು ಏನಪ್ಪ ಅಂದರೆ ಇವರು ಮಾಲೆ ಹಾಕಿರೋ ದಿನನ ಊರಲ್ಲಿ ಮರಿ ಹೊಡೆದು ಇರುಮುಡಿ ಎತ್ಕೊಂಡು ಹೋಗೋ ದಿನ ಊರಲ್ಲಿ ಮರಿ ಹೊಡೆದು ಹಬ್ಬ ಮಾಡ್ತಿದ್ದಾರೆ. ಒಂದಿನ ಮುಂಚೆನಾದರೂ ಇಟ್ಕೊಬೋದಿತ್ತು, ಇಲ್ಲ ಒಂದಿನ ಹಿಂದೆನಾದರೂ ಇಟ್ಕೊಬೋದಿತ್ತು. ಆದರೆ ಅವರು ಈ ಡೇಟ್ ಅಂತ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದಾರೆ ದೇವಸ್ಥಾನಕ್ಕೆ ಹೋಗೋಕ್ಕೆ. ಹಂಗಾಗಿ ಇರುಮುಡಿ ಇವತ್ತೇ ಇಟ್ಕೊಂಡಿದ್ದಾರೆ. ನೋಡಿ ನನಗೇನು ಭಯ ಆಗ್ತಿತ್ತು ಗೊತ್ತಾ, ಎಲ್ಲ ದೇವ್ರು ಬಿದ್ದೋಗುತ್ತೋ, ಅವರು ಡೆಕೋರೇಷನ್ ಮಾಡಿ ಜೋಡಿಸಿರೋ ದೇವ್ರು ಎಲ್ಲಿ ಮುಂದಕ್ಕೆ ಬಿದ್ದೋಗುತ್ತೋ ಅನ್ನೋ ಒಂದು ಟೆನ್ಷನು. ಆ ಥರ ಆಡ್ತಿದೆ ನೋಡಿ. ನೋಡಿದ್ರಲ್ಲ. ಅದಾದಮೇಲೆ ಮನೆ ಹತ್ರ ಬಂದರೆ ಮನೆ ಹತ್ರ ಪಾದ ಪೂಜೆ ಮಾಡ್ತಿದ್ದ ನನ್ನ ತಮ್ಮ, ನಮ್ಮ ದೊಡ್ಡಮ್ಮಗೆ ಅಂದರೆ ಅವರ ಅಪ್ಪ ಅಮ್ಮಗೆ ಇರುಮುಡಿ ಎತ್ತಕ್ಕೆ ಮುಂಚೆ ತಂದೆ ತಾಯಿಗೆ ಫಸ್ಟ್ ಪೂಜೆ ಮಾಡಬೇಕು ಅಂತ ಅವರಿಬ್ಬರಿಗೂ ಪೂಜೆ ಮಾಡಿ ಮನೆ ಒಳಗಡೆ ಒಂದು ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದುಬಿಡ್ಬೇಕು. ಹೊರಗಡೆ ಬಂದಾದಮೇಲೆ ಮತ್ತೆ ಮನೆಯೊಳಗಡೆ ಹೋಗಂಗಿಲ್ಲ. ಹಂಗಾಗಿ ಮನೆಯೊಳಗಡೆ ಏನೇನು ಬೇಕೋ ಮೊದಲೇ ಎತ್ತಿಟ್ಕೊಬಿಟ್ಟು ಹೊರಗಡೆ ಬಂದುಬಿಡೋದು. ಆಮೇಲೆ ಏನಾದರೂ ಎತ್ಕೊಡ್ಬೇಕಂದ್ರೆ ನಾವು ಯಾರಾದರೂ ಎತ್ಕೊಡ್ಬೋದು. ವಿಡಿಯೋ ಲೆಂತ್ ಆಗುತ್ತೆ ಅಂತೇಳಿ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ವಿಡಿಯೋನ. ಈಗ ಅದೇ ನೋಡಿ ಪೂಜೆ ಎಲ್ಲ ಮುಗೀತು. ಈಗ ತೆಂಗಿನಕಾಯಲ್ಲಿ ಕರ್ಪೂರ ಅಂಟಿಸಿ ದೃಷ್ಟಿ ತೆಗೆದು ಮನೆಯೊಳಗಿಂದ ಆಚೆ ಹೊಡೆದು ಆಮೇಲೆ ದೇವಸ್ಥಾನಕ್ಕೆ ಹೋಗಾಯಿತು. ದೇವಸ್ಥಾನದಿಂದ ಇರುಮುಡಿ ಕಟ್ಟಿ ನೋಡಿ, ಇರುಮುಡಿ ಕಟ್ಕೊಂಡು ಹೊರಗಡೆ ಬಂದಾಗಿದೆ. ಮನೆ ಎದುರುಗಡೆ ಇದೆಲ್ಲ ದೇವಸ್ಥಾನದಿಂದ ನಾವು ಆಹಾರ ಎಲ್ಲ ಹಾಕಿ ನಮಸ್ಕಾರ ಮಾಡ್ಕೋತಿದ್ದೀನಿ. ನೋಡಿ ನನ್ನ ತಂಗಿ ಕೈಲಿ ಆಗಿಲ್ಲ ಅಂತ ನಮ್ಮ ತಮ್ಮ ಎಷ್ಟು ಬಗ್ಗೆ ಇದೆ ನೋಡಿ.
ಒಂದು ಸ್ವಲ್ಪ ಹೈಟ್ ಇದ್ದಾನೆ, ನಾವು ತುಂಬ ಕುಳ್ಳ ಇದ್ದೀವಿ. ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ನಮ್ಮ ತಮ್ಮನ ಕಳಿಸ್ಕೊಟ್ಬಿಟ್ಟು ನಾವು ಊರಿಗೆ ಬಂದುಬಿಟ್ವಿ ಫ್ರೆಂಡ್ಸ್. ಇಲ್ಲಿ ನೋಡಿ ನಮ್ಮ ಯಜಮಾನ್ರು ಪೂಜೆ ಮಾಡ್ತಿದ್ದಾರೆ. ಊರಿಗೆ ನಾವು ಬಂದುಬಿಟ್ರಿ.